ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು 6th ಸೆಮಿಸ್ಟರ್ ಡಿಪ್ಲೊಮೊ ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ ನೀವು ಎಕ್ಸಾಮ್ ಮುಗಿಸಿ ಇಂಟರ್ನ್ಶಿಪ್ಗೆಲ್ಲ ಜಾಯ್ನ್ ಆಗಿದ್ದಾರೆ. ಕೆಲವರು ಕೇಳ್ತಾ ಇದ್ದಾರೆ, ಸರ್ ಇಂಟರ್ನ್ಶಿಪ್ಪಲ್ಲಿ ಏನು ಮಾಡಬೇಕು, ಡೈಲಿ ರಿಪೋರ್ಟ್ ಹೇಗೆ ಬರೀಬೇಕು, ಸೊ ನಾವು ಫೈನಲ್ ಎಕ್ಸಾಮ್ಗೆ ಹೇಗೆ ರಿಪೋರ್ಟ್ ರೆಡಿ ಮಾಡ್ಕೋಬೇಕು, ಇಂಟರ್ನಲ್ಸ್ ಹೇಗೆ, ಎಷ್ಟು ಇಂಟರ್ನಲ್ಸ್ ಇರುತ್ತೆ, ಸೊ ಯಾವ ಇಂಟರ್ನಲ್ಸ್ಗೆ ಎಷ್ಟೆಷ್ಟು ಮಾರ್ಕು, ಸೊ ಮತ್ತು ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಎಷ್ಟು ಮಾರ್ಕು, ಮತ್ತು ಈ ರಿಪೋರ್ಟನ್ನ ಹೇಗೆ ರೆಡಿ ಮಾಡಬೇಕು ಒನ್ ಬೈ ಒನ್, ಸೊ ಇದೆಲ್ಲನೂ ಕೂಡ ನಾನು ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ಒನ್ ಬೈ ನೋಡ್ತಾ ಹೋಗೋಣ. ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಏನೇನಿದೆ, ಹೇಗೆ ರೆಡಿ ಆಗಬೇಕು ಅಂತೇಳಿ ಫಸ್ಟು ನೋಡೋದಾದರೆ, ವಾಟ್ ಈಸ್ ಇಂಟರ್ನ್ಶಿಪ್ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಂಟರ್ನ್ಶಿಪ್ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಸೊ ಪ್ರಾಕ್ಟಿಕಲ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್. ಈಗ ಎಲ್ಲ ಕಂಪ್ನಿಲೂ ಕೂಡ ಈಗ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಎಕ್ಸ್ಪೀರಿಯನ್ಸ್ ಬಿಲ್ಡ್ ಮಾಡ್ಕೊಳ್ಳಿ ಅಂತೇಳಿ, ಸೊ ಡಿಯಿಂದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತೇಳಿ ಇಂಟರ್ನ್ಶಿಪ್ನ 4 months ಪ್ರೊವೈಡ್ ಮಾಡಿದ್ದಾರೆ. 16 week ಆರ್ 440 hours real work plus learning. Why internship is important? Job experience, skill development, industry explore, placement advantage. ಸೊ ಇಷ್ಟು ಪರ್ಪಸ್ಗೆ ಇಂಟರ್ನ್ಶಿಪ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಜಾಬ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸ್ಕಿಲ್ ಡೆವಲಪ್ ಆಗುತ್ತೆ, ಮತ್ತು ಒಂದು ಕಂಪ್ನಿ ಅಂದರೆ ಹೇಗಿರುತ್ತೆ, ಹೇಗೆ ಅದನ್ನು ಇದು ಮಾಡಬೇಕು, ಪ್ಲೇಸ್ಮೆಂಟ್ ಅಡ್ವಾಂಟೇಜು, ಸೊ ಇದೆಲ್ಲವೂ ಕೂಡ ಇದು ಬರುತ್ತೆ. ನೆಕ್ಸ್ಟ್ ಇಂಟರ್ನ್ಶಿಪ್ ಔಟ್ಕಮ್. ಸೊ ಆಫ್ಟರ್ ಇಂಟರ್ನ್ಶಿಪ್ ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಥಿಯರಿ ಇನ್ ರಿಯಲ್ ವರ್ಕ್. ನೀವೇನು ಥಿಯರಿ ಕಲ್ತಿದ್ದೀರ ಅದನ್ನು ರಿಯಲ್ ವರ್ಕಲ್ಲಿ ಅಪ್ಲೈ ಮಾಡೋದು ನಾಳೆ ದಿನ ಕಲ್ತ್ಕೊಳ್ಳೋಕ್ಕೋಸ್ಕರ. ನೆಕ್ಸ್ಟ್ ಇಂಪ್ರೂವ್ ಕಮ್ಯುನಿಕೇಷನ್, ವೆರಿ ಇಂಪಾರ್ಟೆಂಟು. ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್, ಸೊ ಅದನ್ನು ಬಿಲ್ಡ್ ಮಾಡ್ಕೋಬೋದು. ಲರ್ನ್ ಟೈಮ್ ಮ್ಯಾನೇಜ್ಮೆಂಟ್. ನೋಡಿ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಕಾಲೇಜಿಗೆ ಬರ್ತಿದ್ದಾಗಲೇ ಟೈಮ್ ಬೇರೆ, ಈಗ ಕಂಪನಿ ಅಂದ್ರೆ ಟೈಮ್ ಬೇರೆ. ಅಲ್ಲಿ ನೀವು ಎಕ್ಸಾಕ್ಟಾಗಿ ಟೈಮ್ ಮೇಂಟೈನ್ ಮಾಡಬೇಕಾಗತ್ತೆ. ಪ್ರಾಪರ್ ಯೂಸ್ ಕೇಸ್. ಏನು ಯೂಸ್ ಕೇಸ್ ಅಂದರೆ ಏನಂತ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಟೆಸ್ಟಲ್ಲಿ ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3 ಕೇಸ್ಗೆ ಬರುತ್ತೆ, ಆಗ ನಿಮ್ಗೆ ಹೇಳ್ತೀನಿ ನಾನು. ಮತ್ತು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಇಂಟರ್ನ್ಶಿಪ್ ಪ್ರೊವೈಡರ್, ಕೋರ್ಟ್ ಓನರ್, ಸ್ಟೂಡೆಂಟ್. ಸೊ ಇಲ್ಲಿ ಸ್ಟೂಡೆಂಟು, ಕಾಲೇಜು ಪ್ಲಸ್ ಇಂಡಸ್ಟ್ರಿ 3 ಪೀಪಲ್ಸ್ ಆರ್ ಇನ್ವಾಲ್ವ್ಡ್. ಸೊ ರೆಸ್ಪಾನ್ಸಿಬಿಲಿಟಿಲಿ 3 ಕೂಡ ಇನ್ವಾಲ್ವ್ಡ್ ಆಗಿರುತ್ತೆ. ಡ್ಯೂಟೀಸ್ ಆಫ್ ಇಂಟರ್ನ್ಶಿಪ್ ಪ್ರೊವೈಡರ್. ಸೊ ನಿಮಗೆ ಕಂಪ್ನಿ ಕೊಟ್ಟಿದ್ದಾರಲ್ಲ, ಅವ್ರು ನಿಮ್ಗೆ ಏನಪ್ಪ ಮಾಡ್ತಾರೆ ಡ್ಯೂಟೀಸ್ ಅಂದರೆ, ಆರ್ಗನೈಜೇಷನ್ ಫಸ್ಟು ನಿಮಗೆ ಓರಿಯಂಟೇಷನ್ ಕೊಡ್ತಾರೆ. ಸೊ ಏನೇನು ಮಾಡಬೇಕು, ಏನಂತ ವರ್ಕ್ ಏನದು ಓರಿಯಂಟೇಷನ್. ನೆಕ್ಸ್ಟ್ ಅಸೈನ್ ಟಾಸ್ಕ್. ಸೊ ನಿಮಗೆ ಒಂದು ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕಿಗೆ ನೀವು ರೆಡಿ ಆಗ್ತಾ ಇರಬೇಕಾಗತ್ತೆ. ಸೊ ಡೈಲಿ ಸೂಪರ್ವೈಸೇಷನ್, ನಿಮ್ಮನ್ನು ಡೈಲಿ ಅಬ್ಸರ್ವ್ ಮಾಡ್ತಾರೆ. ವೀಕ್ಲಿ ಫೀಡ್ಬ್ಯಾಕ್ ಟು ದಿ ಕೋರ್ಟ್ ಓನರ್ಗೆ ವೀಕ್ಲಿ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ. ಸೊ ಡ್ಯೂಟೀಸ್ ಆಫ್ ಕೋರ್ಟ್ ಓನರ್. ಸೊ ನಿಮಗೆ ಆದಂಥ ಕೋರ್ಟ್ ಓನರ್ದು ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದರೆ, ಹೆಲ್ಪ್ ಗೆಟ್ ಇಂಟರ್ನ್ಶಿಪ್. ನಿಮಗೆ ಇಂಟರ್ನ್ಶಿಪ್ಗೆ ಹೆಲ್ಪ್ ಮಾಡ್ತಾರೆ. ಕಾಲೇಜ್ ಇಂಡಸ್ಟ್ರಿ ಕೋಆರ್ಡಿನೇಷನ್. ಸೊ ಕಾಲೇಜು ಮತ್ತು ಇಂಡಸ್ಟ್ರಿ ಜೊತೆ ಕೋಆರ್ಡಿನೇಷನ್ ಇರುತ್ತೆ. ಅಸೆಸ್ಮೆಂಟ್ ಸಪೋರ್ಟ್. ಸೊ ನಿಮಗೆ ಟೆಸ್ಟ್ಗೆ ಅದಕ್ಕೆಲ್ಲ ಅಸೆಸ್ಮೆಂಟಿಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಸ್ಟೂಡೆಂಟ್. ಸೊ ಇನ್ಸ್ಟ್ರಕ್ಷನ್ ಏನು ಹಾಗಾದರೆ ಸ್ಟೂಡೆಂಟ್ಸ್ ಅಲ್ಲಿ ನೀವೇನು ರೆಸ್ಪಾನ್ಸಿಬಿಲಿಟಿ ಮಾಡಬೇಕಪ್ಪ ಅಂದರೆ, ರಿಪೋರ್ಟ್ ಆನ್ ಇನ್ ಟೈಮ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕಾಲೇಜೆಲ್ಲ ಕಂಪನಿಲಿ ನೀವು ಇನ್ ಟೈಮ್ಗೆ ಕರೆಕ್ಟಾಗಿ ರಿಪೋರ್ಟ್ ಆಗಬೇಕು. ಸೊ 100% ಅಟೆಂಡೆನ್ಸ್. ಇಲ್ಲಿ 100% ಅಟೆಂಡೆನ್ಸ್. ನೀವು 75, ಈ ಕಾಲೇಜಲ್ಲಿ 75% ಬಂದರೆ ಸಾಕು, ಎಕ್ಸಾಮ್ ಬರೀತಾ ಇದ್ರಿ. ಇಲ್ಲಿ ಹಾಗಲ್ಲ. ಸೊ ನೀವು 100% ಅಟೆಂಡೆನ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಫಾಲೋ ಸೇಫ್ಟಿ ರೂಲ್ಸ್. ಸೊ ಕಂಪನಿದು ಏನೇನು ರೂಲ್ಸ್ ಇರುತ್ತೆ ಆ ರೂಲ್ಸನ್ನು ಫಾಲೋ ಮಾಡಬೇಕು. ಮೇಂಟೈನ್ ಲಾಗ್ ಬುಕ್. ಏನು ಲಾಗ್ ಬುಕ್ ಅಂದರೆ, ನೀವು ಡೈಲಿ ರಿಪೋರ್ಟನ್ನು ಬರೀಲಿಕ್ಕಿರುತ್ತೆ.
ಅದನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಏನು ಇವತ್ತು ಏನು ವರ್ಕ್ ಮಾಡಿದ್ರಿ ಏನು ಅದನ್ನು ಎವ್ರಿ ಡೇ ರಿಪೋರ್ಟ್ ಇರಬೇಕು. ಒಬೇ ಕಂಪನಿ ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಟರ್ನ್ಶಿಪ್ ಅಸೆಸ್ಮೆಂಟ್. ಸೊ ಇಂಟರ್ನ್ಶಿಪ್ದು ಟೋಟಲ್ ಮಾರ್ಕ್ಸ್ ಎಷ್ಟು ಇರುತ್ತೆ. ಸೊ ಆಲ್ರೆಡಿ 5th ಸೆಮ್ಮಲ್ಲಿ ನೀವು ಎಕ್ಸಾಮ್ ಬರೆದಿರ, ಅಲ್ಲಿ ನಿಮಗೆ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು, 400 ಇತ್ತು. ಸೊ ಇಲ್ಲೂ ಕೂಡ ಇಂಟರ್ನ್ಶಿಪ್ಪಲ್ಲೂ ಕೂಡ ನಿಮಗೆ ಟೋಟಲಿ 400 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ CIE ಕ್ಲಾಸ್ ಇಂಟರ್ನಲ್ ಎಕ್ಸಾಮ್ 240 ಮಾರ್ಕ್ಸ್. ಸೊ ಇಲ್ಲಿ 5th ಸೆಮ್ಮಲ್ಲಿ 5 ಇಂಟರ್ನಲ್ಸ್ ಬರೆದ್ರಿ 240ಗೆ. ಇಲ್ಲಿ 3 ಟೆಸ್ಟ್ ಇರುತ್ತೆ 240 ಮಾರ್ಕ್ಸಿಗೆ. ಸೊ ಒಂದು ಟೆಸ್ಟ್ ಸೆಮಿಸ್ಟರ್ ಎಂಡ್ ಎಕ್ಸಾಮ್ 160 ಮಾರ್ಕ್ಸ್, ಟೋಟಲ್ 400, ಎಕ್ಸಾಮ್ 100 ಪ್ಲಸ್ ರಿಪೋರ್ಟ್ ಹೇಗೆ ಬರೆಯೋದು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಸೊ ಅದು 60 ಮಾರ್ಕ್ಸ್, ಟೋಟಲ್ 400 ಮಾರ್ಕ್ಸಿಗೆ ನಿಮಗೆ ಇಂಟರ್ನ್ಶಿಪ್ ಅಸೆಸ್ಮೆಂಟ್ ಟೋಟಲ್ ಮಾರ್ಕ್ಸ್. ಸೊ CIE ಸ್ಟ್ರಕ್ಚರ್ ಹೇಗಿರುತ್ತಪ್ಪ ಅಂದರೆ, ಫಸ್ಟ್ CA 4th ವೀಕಲ್ಲಿ ನಡೆಯುತ್ತೆ, 80 ಮಾರ್ಕ್ಸಿಗೆ ಇರುತ್ತೆ. ಒಂದು CIE ಅಷ್ಟಕ್ಕೆ 80 ಮಾರ್ಕ್ಸ್. CIE 2 8th ವೀಕಲ್ಲಿ 80 ಮಾರ್ಕ್ಸ್. CIE 3rd 12th ವೀಕ್ 80 ಮಾರ್ಕ್ಸ್. ಸೊ ಟೋಟಲ್ 240 ಮಾರ್ಕ್ಸ್. ಫಸ್ಟ್ CIE ನೋಡೋಣ ಏನಿರುತ್ತೆ ಅಂತೇಳಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಫಸ್ಟ್ CIEಲಿ 2 ಪಾರ್ಟ್ ಬರುತ್ತೆ. ಒಂದು ಪಾರ್ಟಲ್ಲಿ ಕಂಪನಿ ಪ್ರೊಫೈಲ್ ರಿಪೋರ್ಟ್ 50 ಮಾರ್ಕ್ಸಿಗಿರುತ್ತೆ. ಸೊ ಅದರಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಕಂಪನಿ, ಅದರಲ್ಲಿ ಏನೇನು ಆ ರಿಪೋರ್ಟಲ್ಲಿ ನಿಮಗೆ ಫಸ್ಟ್ CIEಲಿ ಏನೇನು ಇರಬೇಕು ಅಂತ ಹೇಳಿದ್ರೆ, ಫಸ್ಟ್ 2 ಪಾರ್ಟ್ ಬರುತ್ತೆ. ಒಂದು ಕಂಪನಿ ಪ್ರೊಫೈಲ್ ಡಿಪಾರ್ಟ್ಮೆಂಟು, ಸೆಕೆಂಡ್ ಒನ್ ಪ್ರೆಸೆಂಟೇಷನ್. ಅದಕ್ಕೆ ಬರ್ತೀನಿ, ನಾನು ಪ್ರೆಸೆಂಟೇಷನಿಗೆ ಬರ್ತೀನಿ. ಸೊ ಕಂಪನಿ ಪ್ರೊಫೈಲ್ ರಿಪೋರ್ಟಲ್ಲಿ ಫಸ್ಟು ನೇಮು, ಕಂಪನಿ ಅಡ್ರೆಸ್, ನೇಚರ್ ಆಫ್ ಇಂಡಸ್ಟ್ರಿ. ಆ ನೇಚರ್ ಆಫ್ ಇಂಡಸ್ಟ್ರಿ ಅಂದರೆ ಆ ಕಂಪನಿ ಏನೇನು ಪ್ರಾಡಕ್ಟನ್ನು ಮಾಡ್ತಾರೆ, ಸೊ ಅದರ ನೇಚರ್ ಏನು ಅದರ ಬಗ್ಗೆ ಬರೀಬೇಕಾಗತ್ತೆ. ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್, ಅಲ್ಲಿ ಏನೇನು ಪ್ರಾಡಕ್ಟ್ ಬರುತ್ತೆ, ಅಲ್ಲಿ ಏನೇನು ಸರ್ವಿಸ್ ಮಾಡ್ತಾರೆ ಅದರ ಬಗ್ಗೆ ಬರೀಬೇಕು. ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಸೊ ಕಂಪನಿಲಿ ಹೇಗಿದೆ, ಬಾಸ್ ಆದಮೇಲೆ ಕೆಳಗೆ ಯಾರು, ಅದರ ಕೆಳಗಡೆ ಯಾರು, ಸೊ ಎಷ್ಟು ಡಿಪಾರ್ಟ್ಮೆಂಟ್ ಇದೆ, ಆ ಥರ ನೀವು ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಬರೀಬೇಕಾಗತ್ತೆ. ಡಿಪಾರ್ಟ್ಮೆಂಟ್ ಇನ್ ಕಂಪನಿ, ಅವಾಗಲೇ ಹೇಳಿದೆ ಡಿಪಾರ್ಟ್ಮೆಂಟ್ ಆಫ್ ಕಂಪನಿ ಬಗ್ಗೆ ಬರೀಬೇಕಾಗತ್ತೆ. ಸೇಫ್ಟಿ ಪ್ರಾಕ್ಟೀಸ್ ಫಾಲೋಡ್ಸ್, ಸೊ ಅಲ್ಲಿ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಫಾಲೋ ಮಾಡ್ತಾರೆ ಅದರ ಬಗ್ಗೆ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರೆಸೆಂಟೇಷನ್ 30 ಮಾರ್ಕ್ಸ್ಗೆ. ನೋಡಿ ಮೇಲ್ಗಡೆದು ಕಂಪನಿ ಪ್ರೊಫೈಲ್ ರಿಪೋರ್ಟ್ 50 ಮಾರ್ಕ್ಸ್ಗೆ ಇಷ್ಟು ಮಾಡಬೇಕು, ಪ್ಲಸ್ ಪ್ರೆಸೆಂಟೇಷನ್ ಕಂಪನಿ ಓವರ್ವ್ಯೂ, ಕಂಪನಿ ಓವರ್ವ್ಯೂ ಏನಿದೆ ಅದರ ಬಗ್ಗೆ ಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ. ಮತ್ತು ವರ್ಕ್ ಎನ್ವೈರ್ನಮೆಂಟ್, ನೆಕ್ಸ್ಟ್ ಸೇಫ್ಟಿ ರೂಲ್ಸ್. ಸೊ ಇದಿಷ್ಟು ಕೂಡ 30 ಮಾರ್ಕ್ಸ್ಗೆ ನೀವು ಮಾಡ್ಕೋಬೇಕಾಗತ್ತೆ. ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇದು ಟೋಟಲಿ ಫಸ್ಟ್ ಇಂಟರ್ನಲ್ಸ್. ಇದು CIE 1ಗೆ 2 ಟಾಪಿಕ್ ಇರುತ್ತೆ, ಮತ್ತೆ ಹೇಳ್ತಿದ್ದೀನಿ, ಕಂಪನಿ ಪ್ರೊಫೈಲ್ ರಿಪೋರ್ಟ್ ಆ್ಯಂಡ್ ಪ್ರೆಸೆಂಟೇಷನ್. ಸೊ ಟೋಟಲಿ 80 ಮಾರ್ಕ್ಸ್ ಇರುತ್ತೆ. ಇದು ಫಸ್ಟು ನೀವು ಈ ಕಂಪ್ನಿಗೆ ಹೋದ ತಕ್ಷಣ ನಿಮಗೆ ವರ್ಕೇ ಮಾಡ್ತಾರೆ, ಬಟ್ ನೀವು ರಿಪೋರ್ಟ್ ಮಾಡುವಾಗ ನೀವು ಇದನ್ನೇ ಮಾಡಬೇಕಾಗತ್ತೆ. ಫಸ್ಟು 1 ಮಂತ್ ನೀವು ಕಂಪ್ಲೀಟ್ ಇದನ್ನೇ ಬಗ್ಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ನೋಡೋಣ. ಸೆಕೆಂಡ್ ಟೆಸ್ಟಲ್ಲಿ ಆನ್ ದ ಜಾಬ್ ಟ್ರೈನಿಂಗ್. ಸೊ ಇಲ್ಲಿ OJT ಅಂತ ಬರುತ್ತೆ. ಸೊ ನಿಮಗೆ ಸಿಲೆಬಸಲ್ಲಿ ತೆಗೆದು ನೋಡಿದ್ರೆ OJT ಅಂದರೆ ಏನಪ್ಪ ಅಂದರೆ ಆನ್ ದ ಜಾಬ್ ಟ್ರೈನಿಂಗ್. ಸೊ ಈಗ ನಿಮಗೆ ಒಂದು ಜಾಬನ್ನು ಅಸೈನ್ ಮಾಡ್ತಾರೆ. ಒಂದು ಜಾಬ್, ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು LT ಪ್ಯಾನಲ್, ಏನಾದ್ರು ಒಂದು ಪ್ಯಾನಲ್ ಮಾಡೋದು, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದು, ಸೊ ಅದ್ರ ಬಗ್ಗೆ ಒಂದು ಅಸೈನ್ಡ್ ಜಾಬ್ ರೋಲ್ ಅಸೈನ್ ಆಗುತ್ತೆ. ಸೊ ಅದಕ್ಕೆ ನೀವು ಬರಿತಾ ಹೋಗಬೇಕು. ಸೊ ವಾಟ್ ಆರ್ ದ ಟೂಲ್ಸ್ ಏನು ಯೂಸ್ ಮಾಡ್ತೀರಾ, ಎಕ್ವಿಪ್ಮೆಂಟ್ ಏನು ಯೂಸ್ ಮಾಡ್ತಾರೆ ಆ ಕೊಟ್ಟರೆ ಪ್ರಾಜೆಕ್ಟ್ಗೆ, ಮತ್ತು ಪ್ರೋಸೆಸ್ಸು, ವರ್ಕ್ ಫ್ಲೋ, ಯಾವುದು ಸ್ಟೆಪ್ ಆದಮೇಲೆ ಯಾವ ವರ್ಕ್ ಹಿಡಿತಾ ಇದೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ವರ್ಕ್ ಪ್ರೋಸೆಸ್ಸನ್ನು ಕೊಡ್ತಾ ಹೋಗಬೇಕು. ಇದು ಸೆಕೆಂಡ್ ಟೆಸ್ಟಿಗೆ ಬರೋಷ್ಟೊಳಗೆ ನೀವು ರೆಡಿ ಮಾಡ್ಕೋಬೇಕು. ಅಂದರೆ ಸೆಕೆಂಡ್ ಆಫ್ಟರ್ 4 ಮಂತ್ ಆದಮೇಲೆ ನಿಮ್ಗೆ ಅವರು ಒಂದು ಜಾಬ್ ರೋಲ್ನ ಅಸೈನ್ ಮಾಡ್ತಾರೆ. ಅದಕ್ಕೋಸ್ಕರ ಅದಾದಮೇಲೆ ನೀವು ಅದಕ್ಕೆ ರಿಪೋರ್ಟನ್ನು ರೆಡಿ ಮಾಡ್ತಾ ಹೋಗಬೇಕು.
ಮತ್ತು ಸೇಫ್ಟಿ ಮೆಥಡ್ ಫಾಲೋಡ್, ಸ್ಕಿಲ್ ಲರ್ನರ್ಡ್. ಸೊ ಇದ್ರ ಬಗ್ಗೆ 50 ಮಾರ್ಕ್ಸಿಗೆ ಇರಬೇಕು. ನೆಕ್ಸ್ಟ್ ಯೂಸ್ ಕೇಸ್, ಇಲ್ಲಿ ಒಂದು ಪ್ರಾಜೆಕ್ಟ್ ಕೊಡ್ತಾರಲ್ಲ ಅಲ್ಲಿ ಪ್ರಾಬ್ಲಮ್ ಐಡೆಂಟಿಫೈಡ್, ಅದು ನಿಮಗೆ ಮಾಡುವಾಗ ಏನು ಪ್ರಾಬ್ಲಮ್ ಬಂತು ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ, ಅದನ್ನು ಯೂಸ್ ಕೇಸ್ ಅಂತ ಕರಿತೀವಿ. ಮತ್ತು ಆಬ್ಜೆಕ್ಟಿವ್ ಆಫ್ ಯೂಸ್ ಕೇಸ್, ಅದಕ್ಕೆ ಏನು ಆಬ್ಜೆಕ್ಟಿವ್ ಯೂಸ್ ಮಾಡ್ತಾರೆ ಅದು ಯೂಸ್ ಕೇಸ್. ಮತ್ತು ಸೊಲ್ಯೂಷನ್ ಇಂಪ್ಲಿಮೆಂಟೆಡ್, ಅದನ್ನು ಸೊಲ್ಯೂಷನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ. ಸೊ ಇದಿಷ್ಟು ಸೆಕೆಂಡ್ ಟೆಸ್ಟಲ್ಲಿ ಇದು ಮಾಡಬೇಕಾಗತ್ತೆ. ಫಸ್ಟು ಒಂದು ಜಾಬ್ನ ನಿಮಗೆ ಅಸೈನ್ ಮಾಡ್ತಾರೆ, ಆ ಜಾಬ್ಗೆ ನೀವು ಟೂಲ್ಸು ಎಕ್ವಿಪ್ಮೆಂಟ್ ಏನು ಯೂಸ್ ಮಾಡ್ತಾರೆ, ಪ್ರೊಸೀಜರ್ ಏನು ಫಾಲೋ ಅಪ್ ಮಾಡ್ತೀರಾ, ಸೊ ಮತ್ತು ಯೂಸ್ ಕೇಸಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಐಡೆಂಟಿಫೈ ಮಾಡ್ತೀರಾ, ಅಬ್ಜೆಕ್ಟಿವ್ ಆಫ್ ಯೂಸ್ ಕೇಸ್, ಸೊಲ್ಯೂಷನ್ ಹೇಗೆ ಮಾಡ್ತೀರಾ. ಸೊ ಇದಿಷ್ಟು ಕೂಡ ಸೆಕೆಂಡ್ ಟೆಸ್ಟ್ದು ಇಂಪಾರ್ಟೆಂಟು ರಿಸಲ್ಟ್ ಔಟ್ಕಮ್. ನೆಕ್ಸ್ಟ್ ಥರ್ಡ್ ಇಂಟರ್ನಲ್ಸಲ್ಲೂ ಕೂಡ OJT2 ಅಂದರೆ ಇಲ್ಲಿ ಅನದರ್ ಜಾಬ್. ಸೊ ಒಂದು ತಿಂಗಳಲ್ಲಿ ಒಂದು ಜಾಬ್ ಮಾಡಿರ್ತಾರೆ, ಇನ್ನೊಂದು ತಿಂಗಳಲ್ಲಿ ಅಂದರೆ 3ನೇ ತಿಂಗಳಲ್ಲಿ ಸೊ ಇನ್ನೊಂದು ಜಾಬು ಅಸೈನ್ ಮಾಡ್ತಾರೆ. ಅದನ್ನು ಡಿಫ್ರೆಂಟ್ ಜಾಬ್ ರೋಲ್ ದೆನ್ OJT1 ಡಿಫ್ರೆಂಟ್ ಜಾಬ್ ಇದು. ಸೊ ಸೇಮ್ ಅಲ್ಲೂ ಕೂಡ ಅಡ್ವಾನ್ಸ್ಡ್ ಆರ್ ನ್ಯೂ ರೆಸ್ಪಾನ್ಸಿಬಿಲಿಟಿ, ಅಲ್ಲಿ ಏನು ಜಾಬ್ ಬಂತು ಅದನ್ನ ಬಗ್ಗೆ ಬರೀಬೇಕು. ಪ್ರಾಕ್ಟಿಕಲ್ ಎಕ್ಸ್ಪ್ಲೋಜರ್ ಮತ್ತು ಸೂಪರ್ವೈಸರ್ ಫೀಡ್ಬ್ಯಾಕ್, ಸೊ ಅದರದೆಲ್ಲ ಬರಿತಾ ಹೋಗಬೇಕು. ಯೂಸ್ ಕೇಸ್ 2 30 ಮಾರ್ಕ್ಸಿಗೆ. ಇಲ್ಲಿ ನ್ಯೂ ಪ್ರಾಬ್ಲಮ್, ಈ ಹೊಸ ಕೇಸ್ ಮಾಡುವಾಗ ಅಂದರೆ ಹೊಸ ಪ್ರಾಜೆಕ್ಟ್ ಮಾಡುವಾಗ ಏನು ನಿಮಗೆ ಪ್ರಾಬ್ಲಮ್ ಬಂತು ಅದನ್ನು ಫೈಂಡ್ ಔಟ್ ಮಾಡಬೇಕು, ನ್ಯೂ ಸೊಲ್ಯೂಷನ್ ಅದಕ್ಕೆ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಫ್ ಅವರ್ ಯೂಸ್ ಕೇಸ್ 1, ಫಸ್ಟ್ ಕೇಸಲ್ಲಿ ಅದು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಅದು. ನೆಕ್ಸ್ಟ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್. ಸೊ ಇಲ್ಲಿ 160 ಮಾರ್ಕ್ಸಿಗಿರುತ್ತೆ ನಿಮ್ಮ ಎಕ್ಸಾಮು. ಫೈನಲ್ ಪ್ರೆಸೆಂಟೇಷನ್ ಅಂದರೆ ನೀವು ಎಕ್ಸಾಮ್ ಪ್ರಾಕ್ಟಿಕಲ್ ಎಕ್ಸಾಮ್ ನಮ್ಮ ಕಾಲೇಜಲ್ಲೇ ಪ್ರಾಕ್ಟಿಕಲ್ ನಿಮ್ಮ ಕಾಲೇಜುಗಳಲ್ಲೇ ಎಕ್ಸಾಮ್ ಮಾಡ್ತಾರೆ. ಅಲ್ಲಿ ಮಾಮೂಲಿ ಹೇಗೆ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತಿದ್ದೋ ಹಾಗೆ. ಸೊ 100 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇಲ್ಲಿ ಫೈನಲ್ ಪ್ರೆಸೆಂಟೇಷನ್ ಮಾಡಬೇಕು. ಎಷ್ಟು ಮಾರ್ಕ್ಸಿಗೆ? 100 ಮಾರ್ಕ್ಸಿಗೆ. ಆ ಪ್ರೆಸೆಂಟೇಷನಲ್ಲಿ ಏನಪ್ಪ ಇರಬೇಕು ಅಂದರೆ ಕಂಪನಿ ಓವರ್ವ್ಯೂ, ಇಂಟರ್ನ್ಶಿಪ್ ಡ್ಯೂರೇಷನ್ ಆ್ಯಂಡ್ ಅಟೆಂಡೆನ್ಸ್, OJT1 ಆ್ಯಂಡ್ OJT2 ಎಕ್ಸ್ಪ್ಲನೇಷನ್. ಅಲ್ಲಿ ನೀವು OJT1 ಹೇಗೆ ಮಾಡಿದ್ರಿ, OJT2 ಏನು ಮಾಡಿದ್ರಿ ಅದಕ್ಕೆ ಎಕ್ಸ್ಪ್ಲನೇಷನ್ ಇರಬೇಕಾಗತ್ತೆ. ಯೂಸ್ ಕೇಸ್ 1ನಲ್ಲಿ ಏನು ಪ್ರಾಬ್ಲಮ್ ನಿಮಗೆ ಬಂತು, ಯೂಸ್ ಕೇಸ್ 2ನಲ್ಲಿ ಏನು ಪ್ರಾಬ್ಲಮ್ ಬಂತು, ಅದು ಹೇಗೆ ಸೊಲ್ಯೂಷನ್ ಮಾಡಿದ್ರಿ ಅದರ ಬಗ್ಗೆ ರಿಪೋರ್ಟಲ್ಲಿ ಮಾಡಿರಬೇಕು, ಅದನ್ನೇ ಪ್ರೆಸೆಂಟೇಷನ್ ಮಾಡಬೇಕು. ಮತ್ತು ಸ್ಕಿಲ್ಸ್ ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್, ಏನು ಕಲ್ತ್ರಿ, ಏನು ಸ್ಕಿಲ್ ಡೆವಲಪ್ ಆಯಿತು ಅದು ಔಟ್ಕಮ್ ಹೇಳಬೇಕು. ನೆಕ್ಸ್ಟ್ ಇಂಟರ್ನ್ಶಿಪ್ ಫೈನಲ್ ರಿಪೋರ್ಟ್. ಇಲ್ಲಿ ಇಂಟರ್ನ್ಶಿಪ್ ಫೈನಲ್ ರಿಪೋರ್ಟನ್ನು ಹೇಗೆ ಮಾಡೋದಪ್ಪ ಅಂದರೆ, ಸೊ ಕಂಪನಿ ಪ್ರೊಫೈಲ್ ಆಲ್ರೆಡಿ ನೀವು CI 1ನಲ್ಲಿ ಮಾಡಿರ್ತೀರ, ಸೊ ಅದನ್ನೇ ಮೇಂಟೈನ್ ಮಾಡೋದಾಯಿತು. ಡೈಲಿ ಲಾಗ್ ಸಮ್ಮರಿ, ಸೊ ಡೈಲಿ ಲಾಗ್ ಶೀಟ್ ಬರಿತಾ ಹೋಗ್ತಾನೆ. ಅಂದರೆ ಇವತ್ತು ಏನು ವರ್ಕ್ ಮಾಡ್ತೀವಿ ಅದನ್ನು ಒಂದು ಕಾಲೇಜಿಂದ ಒಂದು ಲಾಗ್ ಶೀಟ್ ಕೊಟ್ಟಿರ್ತಾರೆ, ಆ ಲಾಗ್ ಶೀಟಲ್ಲಿ ಡೈಲಿ ವರ್ಕನ್ನ ಬರಿತಾ ಇರ್ತೀರ, ಅದನ್ನು ಡೈಲಿ ಲಾಗ್ ಸಮ್ಮರಿ. ನೆಕ್ಸ್ಟ್ OJT ಆ್ಯಂಡ್ ಯೂಸ್ ಕೇಸಸ್. ಸೊ ನಿಮ್ಮ ಫಸ್ಟು ಇದನ್ನು OJT ಅಂದರೆ ನಿಮ್ಮ ಸೆಕೆಂಡ್ ಇಂಟರ್ನಲ್ಸಲ್ಲಿ ಮತ್ತು ಥರ್ಡ್ ಇಂಟರ್ನಲ್ಸಲ್ಲಿ ಬರುತ್ತಲ್ಲ ಅದರದ್ದು ಕೂಡ ಅದಕ್ಕೆ ಹಾಕಿ ರಿಪೋರ್ಟ್ ಮಾಡಬೇಕು. ನೆಕ್ಸ್ಟ್ ಫೋಟೋ, ಸರ್ಟಿಫಿಕೇಟ್ಸ್, ಸೊ ಏನೇನು ವರ್ಕ್ ಮಾಡೋದು ಫೋಟೋಸು, ಸರ್ಟಿಫಿಕೇಟ್ಗಳು, ಸೊ ಅದನ್ನೆಲ್ಲ ರಿಪೋರ್ಟಲ್ಲಿ ಹಾಕಬೇಕಾಗತ್ತೆ. ಲಾಸ್ಟ್ ಒನ್ ರೆಸ್ಯೂಮ್. ಸೊ ಇದು ನಿಮ್ಮ ಫೈನಲ್ ಸೆಮಿಸ್ಟರ್ ಎಂಡ್ ಎಕ್ಸಾಮ್. ಸೊ ಇಷ್ಟು ಕೂಡ ಮಾಡಬೇಕಾಗತ್ತೆ. ಏನೇನು ಮಾಡಬೇಕಾಗತ್ತೆ, ಫೈನಲ್ ಪ್ರೆಸೆಂಟೇಷನ್ ಮಾಡುವಾಗ ಇಷ್ಟು ಮಾಡಬೇಕು, ನಿಮ್ಮ ಫೈನಲ್ ರಿಪೋರ್ಟಲ್ಲಿ ಇಷ್ಟು ಕೂಡ ಹಾಕಬೇಕು. ಸೊ ಹೇಗಿರಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಈಗ ಒಂದು ಹೆಡ್ಡಿಂಗ್ ಬರೀಬೇಕಾದ್ರೆ ಯಾವ ಸೈಜ್ ಯೂಸ್ ಮಾಡಬೇಕು, ಸೊ ಎಲ್ಲವೂ ಕೂಡ ನಮಗೆ ಇದರಲ್ಲಿ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ರಿಪೋರ್ಟ್ ಮಾಡಿ. ಸೊ ದಿಸ್ ಈಸ್ ಅವರ್ ಇಂಟರ್ನ್ಶಿಪ್ ಗೈಡ್ಲೈನ್ಸ್. ಸೊ ಥ್ಯಾಂಕ್ ಯು ಫಾರ್ watching.